ಶಿರಾ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಹಲವು ವರ್ಷಗಳಿಂದ ಸೇವೆ ಸಲ್ಲಿಸಿ ಸಾವಿರಾರು ರೋಗಿಗಳ ಪ್ರೀತಿ ಮತ್ತು ವಿಶ್ವಾಸ ಗಳಿಸಿರುವ ಖ್ಯಾತ ಜನಪರ ವೈದ್ಯ ಡಾಕ್ಟರ್ ಡಿಎಂ ಗೌಡ ಅವರಿಗೆ ಆಸ್ಪತ್ರೆ ಆವರಣದಲ್ಲಿ ಭಾವಪೂರ್ಣ ಬೀಳ್ಕೊಡುಗೆ ಸಮಾರಂಭ ನಡೆಯಿತು. ಈ ವೇಳೆ ಆಸ್ಪತ್ರೆಯ ಸಿಬ್ಬಂದಿ ವರ್ಗ, ಅಭಿಮಾನಿಗಳು ಹಾಗೂ ರೋಗಿಗಳು ಭಾವೋದ್ವೇಗಕ್ಕೆ ಒಳಗಾಗಿ ಕಣ್ಣೀರಿನ ವಿದಾಯ ನೀಡಿದ ದೃಶ್ಯಗಳು ಮನಮೀಡಿದವು. ನಂತರ ಮಾತನಾಡಿದ ಜೆಡಿಎಸ್ ಮುಖಂಡ ಹಾಗೂ ತುಮುಲು ನಿರ್ದೇಶಕರಾದ ಎಸ್ಆರ್ ಗೌಡರವರು, ಡಾಕ್ಟರ್ ಡಿಎಂ ಗೌಡ ಅವರ ಸೇವೆ ಕೇವಲ ಶಿರಾ ತಾಲೂಕಿಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಶಿರಾ ತಾಲೂಕಿನ ಜೊತೆಗೆ ಹಿರಿಯೂರು, ಮಧುಗಿರಿ, ಪಾವಗಡ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳಿಂದ ಹಾಗೂ ಪಕ್ಕದ ರಾಜ್ಯವಾದ ಆಂಧ್ರಪ್ರದೇಶದಿಂದಲೂ ಅನೇಕ ತಾಯಂದಿರು ಮತ್ತು ರೋಗಿಗಳು ಚಿಕಿತ್ಸೆಗಾಗಿ ಇಲ್ಲಿಗೆ ಆಗಮಿಸುತ್ತಾ ಇದ್ರು. ಡಾಕ್ಟರ್ ಡಿಎಂ ಗೌಡ ಅವರು ಸಲ್ಲಿಸಿರುವ ಆರೋಗ್ಯ ಸೇವೆ ಈ ಭಾಗಕ್ಕೆ ಅತ್ಯವಶ್ಯಕವಾದದ್ದು. ಅವರನ್ನ ಮತ್ತೆ ಶಿರಾಕ್ಕೆ ಕರೆಸಿಕೊಳ್ಳುವ ನಿಟ್ಟಿನಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲು ಮತ್ತು ಸರ್ಕಾರದ ಮಟ್ಟದಲ್ಲಿ ಪ್ರಯತ್ನ ನಡೆಸಲು ತಾನು ಬದ್ಧನಾಗಿದ್ದೇನೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಡಿಎಂ ಗೌಡ ಅವರ ತಂದೆ ತಾಯಿ, ಪತ್ನಿ ಹಾಗೂ ಕುಟುಂಬ ಸದಸ್ಯರು, ತುಮುಲು ನಿರ್ದೇಶಕ ಹಾಗೂ ಜೆಡಿಎಸ್ ಮುಖಂಡ ಎಸ್ಆರ್ ಗೌಡ, ನೂತನ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಪ್ರೇಮಕುಮಾರಿ, ನಗರಸಭೆ ಸದಸ್ಯರಾದ ರಾಧಾಕೃಷ್ಣ, ತಜ್ಞ ವೈದ್ಯರಾದ ಡಾಕ್ಟರ್ ನರೇಂದ್ರ ಬಾಬು, ಡಾಕ್ಟರ್ ತಿಮ್ರಾಜು, ಡಾಕ್ಟರ್ ಭಾರತಿ, ಡಾಕ್ಟರ್ ಸ್ನೇಹಶ್ರೀ, ಡಾಕ್ಟರ್ ಮೇಘಶ್ರೀ, ಡಾಕ್ಟರ್ ಶಶಾಂಕ್, ಡಾಕ್ಟರ್ ಅಸ್ಮಾ ಹಾಗೂ ಡಾಕ್ಟರ್ ಪಾಂಡು, ಸಹಾಯಕ ಆಡಳಿತಾಧಿಕಾರಿ ರೇಣುಕಾ, ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷರಾದ ನಂದೀಶ್ವರ್ ಸೇರಿದಂತೆ ಆಸ್ಪತ್ರೆಯ ಎಲ್ಲಾ ವೈದ್ಯಾಧಿಕಾರಿಗಳು, ಸಿಬ್ಬಂದಿ ವರ್ಗ, ಆರೋಗ್ಯ ರಕ್ಷಾ ಸಮಿತಿ ಸದಸ್ಯರು, ಸಾರ್ವಜನಿಕರು ಹಾಗೂ ಅಪಾರ ಸಂಖ್ಯೆಯ ಅಭಿಮಾನಿಗಳು ಮತ್ತು ರೋಗಿಗಳು ಭಾಗವಹಿಸಿ ಡಾಕ್ಟರ್ ಡಿಎಂ ಗೌಡ ಅವರನ್ನು ಸನ್ಮಾನಿಸಿ ಶುಭ ಹಾರೈಸಿದರು.